ನಮಸ್ತೆ ಅನ್ಶೋ ಅಶೋಕ್ ಹೆಗಡೆ ದಾದಾ. ಏನ್ ಮಾತಾಡೋಣ ಇವತ್ತು? ಓಕೆ, ಇವತ್ತಿನ ವಿಷಯ ಆಕ್ಚುಲಿ ವೆರಿ ಸೂಕ್ಷ್ಮ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ನಮ್ದು ಪ್ರೆಸೆಂಟ್ ಫೈಟ್ ನಾವ್ ಏನ್ ಮಾಡ್ತಾ ಇರ್ತೀವಿ, ಏನ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ ವೆನ್ ಯು ವಾಂಟ್ ಟು ಅವಾಯ್ಡ್ ಇಟ್ ಆರ್ ಯು ವಾಂಟ್ ಟು ಹ್ಯಾವ್ ಅಪರ್ ಹ್ಯಾಂಡ್ ಇನ್ ದ್ಯಾಟ್, ಅವಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಯಾರಾದ್ರೂ ಒಬ್ರು, ವೆದರ್ ಇಟ್ಸ್ ಯು ಆರ್ ಮೀ, ಇನ್ ಕಪಲ್ ಕಾಮನ್, ಪಾಸ್ಟ್ದು ಏನಾದ್ರೂ ಒಂದು ವಿಷಯ ಎತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಥವಾ ಹಳೆ ಫೈಟ್ ನಮ್ದು ಏನಿರುತ್ತೆ ವಿಚ್ ಪ್ರಾಬಲಿ ವಿ ಥಿಂಕ್ ರಿಸಾಲ್ವ್ ಆಗಿದೆ, ಬಟ್ ಅದು ರಿಸಾಲ್ವ್ ಆಗಿರಲ್ಲ. ಸೊ ಅದನ್ನ ಆ ವಿಷಯನ ತಗೊಂಡ್ಬಂದು ಇಟ್ಬಿಡ್ತಾರೆ. ಸೊ ಈ ಸಿಚುವೇಶನ್ ಬಂದಾಗ ಎಲ್ಲ ಏರುಪೇರು ಆಗುತ್ತೆ. ಸೊ ನಿಮ್ಮ ಅನಿಸಿಕೆ ಏನು? ಅಲ್ಲ, ಅದು ಏನು ಗೊತ್ತದ, ಅದು ಸತ್ಯನೇ. ಏನಕ್ಕೆ ಅಂತಂದ್ರೆ ಇವತ್ತಿನ ಒಂದು ಕೆಲವೊಂದು ಸರಿ ಈ ಜಗಳಗಳು ಪ್ರೆಸೆಂಟ್ ಎಲ್ಲ ಇದರಲ್ಲೂ ನಡೀತದೆ, ಸಣ್ಣ ಪುಟ್ಟ ಅಥವಾ ದೊಡ್ಡದು ನಡೆದು ಹೋಗುತ್ತೆ. ಆ ಟೈಮ್ನಲ್ಲಿ ಏನು ಅಂತಂದ್ರೆ ಹಿಂದೆ ಈ ತರ ನೀನು ಮಾಡಿದಿದ್ದೆ, ಆ ತರ ಮಾಡಿದಿದ್ದೆ, ಹಿಂಗೆ ಹಂಗೆ ಅಂತ ಎತ್ಕೊಂಡು ಹೋದ್ರೆ ಸಮಸ್ಯೆಗಳು, ಜಗಳಗಳು ಇನ್ನಷ್ಟು ಉಲ್ಬಣ ಆಗ್ತಾ ಹೋಗ್ತಾ ಬಿಟ್ರೆ ಅದು ಕಡಿಮೆ ಆಗಕ್ ಸಾಧ್ಯನೇ ಇಲ್ಲ. ಮತ್ತೆ ಇಬ್ಬರ ಒಂದ್ಸರಿ ಇದ್ರಲ್ಲಿ ಬರುತ್ತೆ ಮನಸ್ಸಲ್ಲಿ, ಅಲ್ಲ ಅದು ಯಾವತ್ತೂ ಆಗಿರೋದು ಇನ್ನೋರ್ಗು ನೆನ್ಪಿಟ್ಕೊಂಡು ಅದನ್ನೇ ಇಟ್ಕೊಂಡು ನನ್ನ ಜೊತೆ ಹೀಗೆ ಮಾತಾಡ್ತಾನಲ್ಲ ಅನ್ನೋ ನೋವು ಗಂಡಂಗೂ ಬರ್ಬೋದು, ಹೆಂಡತಿಗೂ ಬರ್ಬೋದು, ಅಲ್ಲ ಬಂದೇ ಬರುತ್ತೆ. ಅವತ್ತೇ ನಾನು ಅದನ್ನ ಮರ್ತ್ಬಿಟ್ಟೆ, ಆದ್ರೆ ಇವ್ರು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹಿಂಗ್ ಮಾತಾಡ್ತಿದಾರಲ್ಲ ಅನ್ನೋದು. ಅವಾಗ ಮತ್ತೇನಾಗುತ್ತೆ ಅಂದ್ರೆ ಹೌದಾ ಅಂತ ಮತ್ತದು ಜಾಸ್ತಿ ಆಗ್ತಾನೆ ಹೋಗುತ್ತೆ, ಕಡಿಮೆ ಆಗಲ್ಲ. ಹೌದು, ಅದು ಸುಲಭವಾಗಿ ಹೇಳಬೇಕು ಅಂತಂತಂದ್ರೆ ಆಲ್ರೆಡಿ ಉರಿತಾ ಇರೋ ಬೆಂಕಿಯಲ್ಲಿ ತಗೊಂಡೋಗಿ ಇನ್ನೊಂಚೂರು ತುಪ್ಪ ಸುರಿಯೋದು. ಸೊ ದಟ್ ಇಫ್ ಯು ಡೂ ದ ಪಾಸ್ಟ್ ಡಿಗ್ಗಿಂಗ್ ಡ್ಯೂರಿಂಗ್ ಯುವರ್ ಪ್ರೆಸೆಂಟ್ ಕಾನ್ವರ್ಸೇಷನ್ಸ್, ಯುವರ್ ಪ್ರೆಸೆಂಟ್ ಫೈಟ್ಸ್, somewhere one of you or who is to be blamed for that reason, ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇನ್ನೂವರೆಗೂ ಇವ್ರು ಅದನ್ನ ಮನ್ಸಲ್ಲೇ ಇಟ್ಕೊಂಡಿದ್ರು, ನನ್ನ ಕಡೆಯಿಂದ ನಾನು ಅದನ್ನ ರಿಸಾಲ್ವ್ ಮಾಡ್ಬಿಟ್ಟಿದೆ, ಐ ಡಿಂಟ್ ನೋ ಇದು ಇನ್ನೂ ಇವ್ರ ಮನಸ್ಸಲ್ಲಿ ಇದೆ, ಅಥವಾ ಲೈಕ್ ಇಟ್ ಈಸ್ ಬಾದರಿಂಗ್ ದ ಪರ್ಸನ್ ಸೋ ಮಚ್ ದಟ್ ಇವತ್ತಿನ ಕಾನ್ವರ್ಸೇಷನ್ ಅಲ್ಲಿ ಇದನ್ನ ಅಗೇನ್ ಅದು ವಿಷಯ ಪಾಪಪ್ ಆಗಿದೆ. ಒಂದ್ ನಿಮಿಷ, ಏನು ಗೊತ್ತಾ, ಹಳೆದನ್ನ ನೆನಪಿಟ್ಕೊಬಾರ್ದು ಅಂತಲ್ಲ, ಹಳೆಯ ಸವಿ ನೆನಪುಗಳಿರುತ್ತಲ್ಲ ಅದನ್ನ ನೆನಪಿಟ್ಕೋಬೇಕು. ಅದು ಎಲ್ಲೋ ಒಂದ್ ಕಡೆ ಖುಷಿ ಕೊಡುತ್ತೆ. ಈ ಜಗಳ ಪಗಳ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮರ್ತು ಬಿಡ್ಬೇಕು. ಅದನ್ನೇ ಮತ್ತೆ ಇದ್ ಮಾಡ್ತಾ ಹೋದ್ರೆ ನಾವು ಜೀವನದಲ್ಲಿ ಅನ್ಯೋನ್ಯವಾಗಿ ಮುಂದುವರಿಯೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸವಿ ನೆನಪುಗಳು ಇರಲೇಬೇಕು. ಹಳೆಯದು ಲವ್ ಮಾಡಕ್ಕಿದ್ರೆ ನಾನು ಹಂಗೆ ಗೊತ್ತಾ, ಅದನ್ನೆಲ್ಲ ನೆನಪಿಟ್ಕೊಳ್ಳು, ಆ ಮೊದಲ ನೋಟ, ಇದು ಅದನ್ನೆಲ್ಲ. ಆದ್ರೆ ಇಂಥದ್ದೇನಿರುತ್ತಲ್ಲ, ಈ ಯಾರೋ ನಾನೇ ತಪ್ಪು ಮಾಡಿರ್ತೀನಿ ಅಥವಾ ನೀನ್ ತಪ್ಪು ಮಾಡಿರ್ತೀಯ ಅಥವಾ ತಪ್ಪು ಮಾಡಿದ್ರೆ ಏನೋ ಬ್ಲೇಮ್ ಮಾಡೋದು, ಹಂಗ್ ಮಾಡೋದು ಅಂದ್ರೆ ಏನ್ ಗೊತ್ತಾ, ಗಂಡ ಹೆಂಡತಿ ಮೇಲಾಗ್ಲಿ ಅಥವಾ ಹೆಂಡತಿ ಗಂಡನ ಮೇಲಾಗ್ಲಿ ಒಂದು ಹಿಡಿತ ಸಾಧಿಸೋದಕ್ಕೆ ಇದನ್ನೆಲ್ಲ ಮಾಡ್ತಾರೆ. ಆ ಹಿಡಿತ ಸಾಧಿಸಬಾರದು. ಯಾರದ್ದು ಹಿಡಿತಲ್ಲ, ಗಂಡ ಮೇಲೆ ಹೆಂಡತಿ ಮೇಲೆ ಏನಕ್ಕೆ? ಸಂಸಾರ ಇಬ್ರು ಜೊತೆಲ್ಲ ನಡೆಸೋದು, ಜೊತೆಯಾಗಿ ಖುಷಿಯಾಗಿ ಹೋಗೋಣ. ತಾವೇನ್ ಹೇಳ್ತೀರಿ ಮೇಡಮ್ ಅವರೇ? ನಾನು ಹೇಳೋದಿಷ್ಟೇ, ಆಲ್ವೇಸ್ ಲಿವ್ ಇನ್ ಯೋರ್ ಪ್ರೆಸೆಂಟ್. ಓಕೆ, ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ ಯೋರ್ ಫ್ಯೂಚರ್. ಪಾಸ್ಟ್ ಅಂತೂ ಡೆಫಿನೆಟ್ಲಿ ಇಟ್ಸ್ ಅ ಪಾಸ್ಟ್, ಸೊ ಲೆಟ್ ಇಟ್ ಬಿ ಪಾಸ್ಟ್ ಓನ್ಲಿ. ಡೋಂಟ್ ಬ್ರಿಂಗ್ ಇಟ್ ಇನ್ ಯೋರ್ ಪ್ರೆಸೆಂಟ್ ಅಂಡ್ ಮೇಕ್ ಯೋರ್ ಫ್ಯೂಚರ್. ಆಸ್ ಐ ಆಲ್ವೇಸ್ ಸೇ, it will have the bad impact on your present relationship. So don't do that. Do think about this and let us know your views. Namaste.